ನಿನ್ನ ಸ್ವಚ್ಛ ಮಾಡಲಿಕ್ಕೆ ನಾನೇನು ನಿನ್ನಂತೆ ಲಂಚ ತಿನ್ನುವ ರಾಜಕಾರಣಿಯಲ್ಲ. ನಾನು ಒಬ್ಬ ಪೊಲೀಸ್ ಪಾಟೀಲ ವೀರನಗೌಡ. ದೇಸಾಯವರ ದರ್ಬಾರದಲ್ಲಿ ತನ್ನ ಅಧಿಕಾರವನ್ನು ವೀರ ಛಲಗಾರದ ವಂಶದ ಮಗ ಅಂದರೆ ನಾನ ಅಂದಿನಿಂದ ಇಂದಿನವರೆಗೆ ನ್ಯಾಯಾಂಗ ನೀತಿಯನ್ನು ನಡೆಸುತ್ತಿರುವ ನನಗೆ ಯಾವ ಇರುವುದ ಕಲ್ಪನೆಗಳಿಲ್ಲ. ಧರ್ಮರಾಜ, ಈ ಜಗದಲ್ಲಿ ನಿನ್ನ ತಮ್ಮರ ಬಲದಿಂದ ಧರ್ಮ ಪಾಠವೇ ನಿನ್ನ ಕೀರ್ತಿ ಬೆಳೆಸಿಕೊಂಡರು.
ರೈತರ ಒಂದಿಗೆ ನನ್ನೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನನ್ನ ಹತ್ತ ಮಾಡದಿದ್ದರೆ ಮೋಸದಿಂದ ನಿನ್ನ ತಮ್ಮನ ಒಬ್ಬನನ್ನು ನನ್ನಂತೆ ಮಾಡಿಕೊಂಡು ಅವನಿಂದ ನಿನ್ನ ಸಂಸಾರಕ್ಕೆ ಕನ್ನ ಹಚ್ಚಿ ನಾನು ಮೆಚ್ಚಿಕೊಂಡಿರುವ ಭೂಮಿಯನ್ನು ವಶಪಡಿಸಿಕೊಂಡೆ ನಾನು ಈ ನಾಡಿನ ಚಕ್ರೇಶ್ವರ ಅನಿಸಿಕೊಳ್ಳದಿದ್ದರೆ ಇದನ್ನ ರಾಜಕೀಯದಿಂದ ನಿಸ್ವಾರ್ಥವೆಂದೇಳಿ ಮಾಂತ್ರಿಕ ಅದು ಏನೆಂದು ಬೇಗ ಹೇಳಿದರೆ ಸಚಿವರ ಹೇಳಿಕೆ ಅಂತ ಜಿಲ್ಲಾ ವಿಮಾನ ನಿಲ್ದಾಣ ಯಚಿನಲ್ಲಿ ನನಗೆ ಬೇಕಾ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಜಿಲ್ಲಾ ಅಧಿಕಾರಿಗೆ ನೇಮಿಸಲಾಗಿದೆ. ಯಾರ್ಯಾರ ಭೂಮಿ ಕೊಡಲಿಕ್ಕೆ ಒಪ್ಪಿದರು, ಯಾರ್ಯಾರ ಭೂಮಿ ಕೊಡಲಿಕ್ಕೆ ಒಪ್ಪದಿಲ್ಲ ಮಾಹಿತಿ ಪಡೆದುಕೊಂಡಿರುವ ಅಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಹೊರತು ಭೂಮಿ ಕೊಡದೆ ಒಂದು ಗದ್ದಲ ಮಾಡಿದರೆ ಗೌಡ್ರೆ, ಆ ಗದ್ದಲದಲ್ಲಿ ಸಂಘ ಮಾಡಲು ಸಾಧ್ಯವಾಗದನ್ನು ಸಾಧಿಸಿ ತೋರಿಸುವನಿಗೆ ನಿಜವಾದ ಗಂಡಸ. ನೀನೇನು ಕೆಲಸ ಮಾಡಿದೆ ಈ ಗೌಡನ ಬಲಗೈ ಬಂಟಂದರೆ ಹೇಗಿರಬೇಕು ಗೊತ್ತೇ? ಎಂಟಾಳಿನ ಶಕ್ತಿ ಬಂಟನಾಗಿ ಶಕ್ತಿಗಿಂತ ವ್ಯಕ್ತಿ ಪ್ರಯೋಗಿಸಿ ಕೆಲಸ ಮಾಡಬೇಕು. ಸೀತಾ ಅಪ್ಪ ಗೌಡ್ರೆ ಮತ್ತೆ ಆ ರೈತರ ಭೂ ಸ್ವಾಧೀನದ ಬಗ್ಗೆ ನೀನೇನು ಕರಡ ಪದ್ಧತಿ ತಯಾರಿಸಿದೆ? ಆ ಭೂಮಿ ಕೊಡುವರೆಷ್ಟು, ಕೊಡಲಾರದವರೆಷ್ಟು? 12 ಜನ ಕೊಡ್ತಂತ ಒಪ್ಪಿಗೆ ಕೊಟ್ಟವ್ರೆ. 4 ಭಾಗದ ಜನ ಒಪ್ಪಲ್ರಿ. ಇವನು ನಮ್ಗೆ ತಿಕ್ಕರವನ್ನ ಹೋಗಿದ್ರು ಗೌಡ್ರೆ. ಹಾಗರೆಂಬ ಅಪಸ್ವರದ ಮಾತ್ಯಾಕ ಸೀತಾಪತಿ? ಅದು ಏನೆಂಬುದ ಬೇಗ ಆ ಹಡ್ಡಿಗೆ ಕಾರಣ ಆದವರನ್ನು ತೆರೆಯದ ತಗಿಸಿಬಿಡುತ್ತೆ. ತೆರೆಯ ಜಯದಲ್ಲಿ ಅವರ ಕುಣಿದರು. ಅವ ನಮ್ಮ ಸ್ವತಂತ್ರವಾಗಿ ಆಡಳಿಕೆ ಬಿಡುವರೆ. ನಾನೇನು ಅವರ ಅಚ್ಚುತರ ಮೇಲಚ್ಚಾರುವವರೇ ರಚ್ಚು ಬಲಿತ ಗರುಡನ
ಎದರುವ ಏಡಿಗಳಲ್ಲ ಈ ರೈತರು. ಇದರಲ್ಲಿ ನಿನಗೆ ಒಂದು ಇಡಿ ಮಣ್ಣು ಕೂಡ ಕೊಡಲಾರವೇ. ನೀನು ಎತ್ತರ ಎತ್ತರ ನಾನು ಯಾರು? ಅದು ಈ ವೇರದ ವೀರ ಎಮ್ಮೆಲೆ ಈರನ ಗೌಡನಿಗೆ ಮಿಸ್ಟರ್ ವೀರ, ನಾನು ಯಾರು ಎಂಥವನ ಎಂಬುದು ನೀನು ಅರಿಯದೆ ಮಾತನಾಡಿದರೆ ನಿನ್ನ ಅರಿಯಾದ ಸ್ವರ್ಗ ಇಲ್ಲದೆ ನಿನ್ನನ್ನು ಯಮಗಾರಿಗೆ ಇಳಿಸಿ ಬಿಡುತ್ತೇನೆ. ನೋಡ್ರ ಯಾಕೆ ಮಾತಿ ಬೆಳೆಸಿ ಈ ಕೆಲಸ ಮಾಡ್ಕೊಂತೀರಿ? ಬರೀಲಿ ಅಷ್ಟು ಮಾಡಿಬಿಡ್ರಿ. ವೆರಿ ಗುಡ್. ಮಾತನಾಡಿ ಹಾಲುಪನಾಗಬೇಡ. ನನ್ನೊಂದಿಗೆ ನಿನ್ನ ಸೇವನ ಗಟ್ಟಿ ಮಾಡಿಕೊಂಡರು ನಿನ್ನ ಯಾರು ಬಿಟ್ಟು ಮಾತನಾಡಿಸದಂತೆ ಶ್ರೀಮಂತನ ಮಾಡಿಬಿಡುತ್ತಲೇ ಈ ನಾಡಿನಲ್ಲೇ. ಯಾಕೆಂದರೆ ಆ ಸರಿತರ ಭೂಮಿ ಮಣ್ಣೂರು ಎತ್ತರ ಗೋಬರ ನನ್ನದು ಅಲ್ಲ, ನಿನ್ನದು ಅಲ್ಲ. ಅವು ಹೋಗೋದು 400 ಎಕರೆ ಭೂಮಿ ನನ್ನದು ಅಲ್ಲ, ನಿನ್ನದು ಅಲ್ಲ. ನೀನು ಹೂವೊಂದು ಮಾತು ಕೊಡು, ಆ ನಂತರ ನಿನಗೆ ಹಣ ಎತ್ತಬೇಕೆ? ಬಾಯಿ ಬಿಟ್ಟು ಕೇಳು, ತಕ್ಷಣವೇ ತಡ ಮಾಡದೆ ಈಗಲೇ ಕೊಟ್ಟು ಬಿಡುತ್ತೀನಿ. ನಿನ್ನ ಮಾತ ಕೇಳಿ ನಗುಬೇಕ ಅಳುಬೇಕ ನನಗೆ ಒಂದು ತಿಳಿಯದಾಗಿದೆ. ಹೆಣ್ಣಲ್ಲಿ ಇಂಥದಕ್ಕೆಲ್ಲ ಹರಬಾರದಪ್ಪ. ಹಣ ಮಾಡಿಕೊಂಡು ಈ ಜಗತ್ತಿನಲ್ಲಿ ನಗಬೇಕ, ಇಲ್ಲ ಅಂದರೆ ನಿನಗೆ ಆ ದಕ್ಕನ ತರ ನಿನ್ನ ಕೈಯಿಂದ ಲಂಚ ತಿಂದು ಹಣ ಕೊರಿ ಬೇಯಿಸುವ ಗುಟ್ಟ ಹಾಳ ಮಾಡಿಕೊಂಡು ರೈತರ ಭೂಮಿಯನ್ನು ನಿನ್ನ ಸ್ವಚ್ಛ ಮಾಡಲಿಕ್ಕೆ ನಾನೇನು ನಿನ್ನಂತೆ ಲಂಚ ತಿನ್ನುವ ರಾಜಕಾರಣಿಯಲ್ಲ. ಈದ ಮಾತಿಗೆ ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಹತ್ತ ಕುರಿಯನ್ನು ಒತ್ತು ಮಾರುವ ನೆಯತ್ತಿನ ಕುರುಬ ನಾನು. ನೆನಪಿರಲಿ. ಹುಚ್ಚರಾಗಿ ಎಚ್ಚರವೆತ್ತಿ ಮಾತನಾಡಿ ಬಯಸಿ ಬಂದಿದ್ದನ್ನ ತಿಳಿಸಿ ಪ್ರಾಣ ಉಳಿಸಿತು. ತಮ್ಮ ಇಲ್ಲಕ್ಕಂದ್ರೆ ಹಣನ ಹೋಗ್ತೈತೆ, ನಾನು ಹಣನ ಹೋಗ್ತೈತೆ. ಹೋತಮ್ಮ ತಿಳ್ಕ ಸ್ವಲ್ಪ. ನೀನು ಎಚ್ಚರದಿಂದ ಮಾತನಾಡು. ನನ್ನ ಹೆಣ ಹೋದ ನಿಮ್ಮ
ಸೀತಾಪತಿ ಏನು ಸ್ವಚ್ಛದಿಂದ ಮಾತನಾಡಿ ಹೋದರೆ ಈ ಬೇಗ ಹಾಕು ಇದಕ್ಕೊಂದು ಪ್ಲಾನ್ ಹಾಕು ನನ್ನ ಪ್ಲಾನ್ ವಯಸ್ಸಾತ್ರಿ ನಿಮಗಂತ ಬುದ್ಧಿನ ಬರ್ಲಿಲ್ಲ ಗೌಡ್ರ ಬರಿಲ್ಲಿ ಇಷ್ಟು ಸೀತಾಪತಿ ಹಾ ಮಾಡಬೇಕಾರಿಯಲ್ಲ ತಂಗಿ ಕೊಡಲೇ ಸೀತಾ ನಿನ್ನ ಅಪಸರದ ಮಾತನ್ನು ಹಿಂಪಡೆದುಕೊಂಡು ಬಿಡು ನಾನು ನೋಡ್ರಿ ಅಂದ್ಮೇಲೆ ಎಲ್ಲರಿಗೂ ಗೊತ್ತೈತ್ರಿ ಆದ್ರ ಮುಂದೊಂದು ದಿನ ನನ್ನ ಮಾತು ನೆನೆಸ್ತ್ರ ಜ್ವಾಕಿ ನಮಸ್ಕಾರ ಎಮ್ಮೆಲ್ಯೆ ಗೌಡ್ರಿಗೆ ಹೋ ರೈತ ನಾಯಕರ ಮಗ ಬಾಮರಿ ಕೆಲಸ ಏನು ಬೇಕಾಗಿತ್ತು ನಾನು ಹೈಬೆಯ ಸೋದರ